ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಒಳ್ಳೆಯದನ್ನು ಮಾಡ್ತಾನೆ. ಕ್ರಿಸ್ತನ ಜೀವಿತವನ್ನ ಅನುಸರಿಸಿ ಎಂಬುದಾಗಿ ನಾವು ನೋಡ್ತೇವೆ. ನೀನು ಯಾರನ್ನ ಅನುಸರಿಸೋದು ಬೇಡ, ಕರ್ತನನ್ನ ಅನುಸರಿಸು. ಹೊಸ ಒಡಂಬಡಿಕೆಯಲ್ಲಿ ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ, ನನ್ನನ್ನ ಹಿಂಬಾಲಿಸಿರಿ. ಹಳೆಯ ಒಡಂಬಡಿಕೆಯಲ್ಲಿ ಯಾವ ಪ್ರವಾದಿಯೂ ತನ್ನನ್ನು ಹಿಂಬಾಲಿಸುವಂತೆ ಹೇಳಲು ಎಂದಿಗೂ ಸಾಧ್ಯವಿರಲಿಲ್ಲ. ಅವರ ಜೀವಿತ ಇತರರನ್ನು ಅನುಸರಿಸಲು ಸೂಕ್ತ ಮಾದರಿಯಾಗಿರಲಿಲ್ಲ. ಒಂದು ಯೆಶಾಯನಾಗಲಿ ಮೋಶೆಯಾಗಲಿ ಹಾಗೆ ಹೇಳಲಿಲ್ಲ. ಅವರು ಕೇವಲ ಒಂದು ಮಾತನ್ನು ಹೇಳಬಹುದಿತ್ತು. ಆ ಮಾತೇನಪ್ಪ ಅಂತಂದ್ರೆ, ನನ್ನ ಮೂಲಕ ದೇವರು ಹೇಳುವುದನ್ನು ಕೇಳಿಸಿಕೊಳ್ಳ್ರಿ. ದೇವರು ಹೀಗೆ ಹೇಳುತ್ತಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರೇನು ಹೇಳ್ಬೋದಿತ್ತು? ನನ್ನ ಮೂಲಕ ದೇವರು ಹೇಳುವುದನ್ನು ಕೇಳಿಸಿಕೊಳ್ಳಿರಿ. ದೇವರು ಹೀಗೆ ಹೇಳುತ್ತಿದ್ದಾರೆ. ಆದರೆ ಅವರಲ್ಲಿ ಯಾರೂ ಸಹ ನನ್ನ ಮಾದರಿಯನ್ನು ಅನುಸರಿಸಿರಿ ಎಂದು ಹೇಳಲು ಸಾಧ್ಯವಿರಲಿಲ್ಲ. ಮೋಶೆ ತನ್ನ ಹೆಂಡತಿಯೊಟ್ಟಿಗೆ ಜಗಳವಾಡ್ತಾನೆ. ತನ್ನ ಮಗನಿಗೆ ಸುನ್ನತಿ ಮಾಡದೆ ದೇವರ ವಾಕ್ಯಕ್ಕೆ ಅವಿಧೇಯನಾಗ್ತಾನೆ. ಅವರೆಲ್ಲರೂ ತಮ್ಮ ಜೀವಿತದ ಮೂಲಕ ನಮಗೆ ಒಳ್ಳೆಯ ಮಾದರಿಯನ್ನು ನೀಡಲಿಲ್ಲ. ಆದರೆ ಅವರು ದೇವರ ಮಾತನ್ನ ಇದ್ದದ್ದನ್ನು ಇದ್ದಂತೆ ಅಂದರೆ ದೇವರು ಹೀಗೆ ಹೇಳ್ತಾರೆ ಎಂಬುದನ್ನು ಸಾರಿದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಕೇವಲ ದೇವರು ಹೀಗೆ ಹೇಳಿದ್ದಾರೆ ಎಂದು ಸಾರುವುದಿಲ್ಲ. ನಾವು ಬನ್ನಿರಿ, ದೇವರು ಹೇಳುವುದನ್ನು ಕೇಳಿಸಿಕೊಳ್ಳಿರಿ. ಬನ್ನಿರಿ, ದೇವರು ಹೇಳುವುದನ್ನು ಕೇಳಿಸಿಕೊಳ್ಳಿರಿ. ಹೊಸ ಒಡಂಬಡಿಕೆಯಲ್ಲಿ ನಾವು ಹೀಗೆ ಸಾರ್ತೇವೆ, ಬನ್ನಿರಿ, ದೇವರು ಮಾಡಿರುವುದನ್ನು ನೋಡಿರಿ. ಹಳೆಯ ಒಡಂಬಡಿಕೆ ಪ್ರವಾದಿಗಳು, ಬನ್ನಿರಿ, ದೇವರು ಏನು ಹೇಳುತ್ತಾರೆ ಎಂದು ಕೇಳಿಸಿಕೊಳ್ಳ್ರಿ ಎನ್ನುವ ಮಾತಿಗಿಂತ ಇದು ವಿಭಿನ್ನವಾಗಿದೆಯಲ್ಲ. ಬನ್ನಿರಿ, ದೇವರು ಮಾಡಿರುವುದನ್ನು ನೋಡಿರಿ. ಬನ್ನಿರಿ, ದೇವರು ನನ್ನ ಜೀವಿತದಲ್ಲಿ ಏನು ಮಾಡಿದ್ದಾರೆಂದು ನೋಡಿರಿ. ನನ್ನ ಕುಟುಂಬ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾನೋ ಬಂದು ನೋಡಿರಿ. ನನ್ನ ವೈಯಕ್ತಿಕ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾನೋ ಬಂದು ನೋಡಿರಿ. ಯೇಸು ಆಜ್ಞಾಪಿಸಿದ್ದನ್ನು ಕೈಗೊಂಡು ನಡೆಯುವುದನ್ನು ನಾನು ನಿಮಗೆ ಕಲಿಸ ಬಯಸ್ತೇನೆ. ಆಗ ಆತನು ನನ್ನ ಜೀವಿತದಲ್ಲಿ ಮಾಡಿರುವುದನ್ನು ನಿಮ್ಮ ಜೀವಿತದಲ್ಲೂ ಮಾಡ್ತಾನೆ. ಹಿಂಬಾಲಿಸಿರಿ. ಅದಕ್ಕೆ ಸತ್ಯವೇದದಲ್ಲಿ ನನ್ನನ್ನು ಹಿಂಬಾಲಿಸಿರಿ ಎಂದು ಹೇಳಿದ ಮೊದಲನೇ ವ್ಯಕ್ತಿ ಯೇಸು ಆಗಿದ್ದರು. ಅದರ ನಂತರ ಪೌಲ ಹೇಳ್ತಾನೆ, 1 ಕೊರಿಂಥ 11ನೇ ಅಧ್ಯಾಯ 1ರಲ್ಲಿ ನಾವು ಹೀಗೆ ನೋಡ್ತೇವೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸಿರಿ. ಸಹೋದರರೇ, ನನ್ನನ್ನು ಹಿಂಬಾಲಿಸಿ ಎನ್ನುವುದಕ್ಕಿಂತ ನಾನು ಕ್ರಿಸ್ತನನ್ನ ಹಾದಿಯಲ್ಲಿ ನಡೆದಿದ್ದೇನೆ, ಆದರೆ ನೀವು ಹಾಗೆ ನಡೆಯಿರಿ. ಫಿಲಿಪ್ಪಿ 3:17ರಲ್ಲಿ ನಾವು ನೋಡ್ತೇವೆ, ಸಹೋದರರೇ, ನೀವೆಲ್ಲ ನನ್ನನ್ನು ಅನುಸರಿಸುವವರಾಗಿರ್ರಿ. ಅದು ಮಾತ್ರವೇ ಅಲ್ಲ, ನಾನು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನ ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ಏಕೆಂದರೆ ನೀವು ಅವರ ಮಾದರಿಯನ್ನು ಸಹ ಅನುಸರಿಸಬಹುದು. ನಾನು ಕ್ರಿಸ್ತನ ಮಾದರಿಯನ್ನು ಅನುಸರಿಸಿದ್ದೇನೆ. ನಾನೇನು ಮಾಡಿದ್ದೇನೆ? ನನಗೆ ಮಾದರಿ ಯಾರಪ್ಪ ಅಂತಂದರೆ ಅದು ಕರ್ತನಾದಂಥ ಯೇಸು ಕ್ರಿಸ್ತನು ಎಂಬುದನ್ನು ನೀವು ನೋಡಿ. ನನ್ನನ್ನು ಹಿಂಬಾಲಿಸಿ, ಕರ್ತನನ್ನು ಹಿಂಬಾಲಿಸಿ, ಕರ್ತನ ಹೇಳಿದಂಥ ಮಾತುಗಳನ್ನು ಗ್ರಹಿಸಿ ಎಂಬುದಿದೆಯಲ್ಲ, ಅದು ದೊಡ್ಡ ಆಶೀರ್ವಾದ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಸ್ತೋತ್ರಪ್ಪ. ಸಹಾಯ ಮಾಡಪ್ಪ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು. ರಾಜಾದಿರಾಜನೇ ಸಹಾಯ ಮಾಡು. ದೇವರೇ, ಅನಾರೋಗ್ಯ ಯಾರ್ಯಾರಿದ್ದಾರೆ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಒಂದು ಬಿಡುಗಡೆ ಕೊಡು.
ಏಸಪ್ಪ ಒಂದು ಬಿಡುಗಡೆ ಕೊಡು. ಏಸಪ್ಪ ಒಂದು ಬಿಡುಗಡೆ ಕೊಡು ಸ್ವಾಮಿ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು. ರಾಜಾದಿರಾಜನೇ ಸಹಾಯ ಮಾಡು. ಪರಿಶುದ್ಧನೇ, ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ದಾರೆ ಸ್ವಾಮಿ, ಅವರ ಹೃದಯಗಳನ್ನು ಮುಟ್ಟು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೆನ್.